Hi friends, welcome back to V3 Farms. As told earlier, the plantation has been completed. This is totally 5.5 acres. I put a diamond mesh over here. So instead of barbed wire, I put this. So a little bit costly, but it's safer. Even nothing can enter inside. Even it's like since I put a mulching sheet, so dogs also will not enter. So this is my papaya, and then next 6 feet I have pomegranate. So papaya is each plant is 6 feet and the pomegranate is 8 feet. So plant to plant 8 feet, and then row to row it is 12 feet. So just wanted to show you after mulching sheet the plantation is over. So line is perfect. As per my measurement, I put fertilizer and then all farm yard manure, everything. So it's a sunny, it's probably reflecting. So only this much is pending. I think by tomorrow they'll complete it. ರೈತ ಮಿತ್ರರಿಗೆಲ್ಲ V3 ಫಾರ್ಮ್ಗೆ ಸ್ವಾಗತ. ಸೊ ಮುಂಚೆ ಹೇಳಿದಾಗೆ ನಂದು ಕಂಪ್ಲೀಟಾಗಿ ಇವಾಗ ಪ್ಲಾಂಟೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು 22 ಜನವರಿ ನಮ್ಮ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ದಿನದಿಂದ ಶುರು ಮಾಡಿದ್ದು. ಅವತ್ತೇ ಶುಭ ದಿನ ಅಂತ ಅವತ್ತೇ 12 ಗಂಟೆ ಮೇಲೆ ಪ್ಲಾಂಟೇಷನ್ ಆಯಿತು. ಆಮೇಲಿಂದ ಕಂಪ್ಲೀಟಾಗಿ ಈ ಡೈಮಂಡ್ ಮೆಸ್ ಹಾಕಿದ್ದೀನಿ. ಇದು ಹುಬ್ಳಿಯಿಂದ ತರಿಸಿದ್ದೆ ನಾನು. ಸೊ ಆ ಮುಳ್ಳು ತಂತಿಗಿಂತ ಇದೇ ಬೆಟ್ರ್ ಅಂದ್ಕೊಂಡು ಇದನ್ನು ಹಾಕಿದ್ದೀನಿ. ಸೊ ಇದು 6 ಫೀಟ್ಗೆ ಬಂದಿದೆ ಪಪ್ಪಾಯ ಸಸಿ. ಆಮೇಲೆ ಪೊಮೊಗ್ರಾನೇಟ್ ಬಂದು 12 ಫೀಟ್, 8 ಫೀಟ್ಗೆ ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ 12 ಅಡಿ ಇದೆ. ಸೊ ಇದರಲ್ಲಿ ಪಪ್ಪಾಯಾಗೆ ಇನ್ಲೈನ್ ಹಾಕಿದ್ದೀನಿ, ಇದಕ್ಕೆ ಪ್ಲೇನ್ ಲ್ಯಾಟ್ರಲ್ಲು. ಎಲ್ಲೆಲ್ಲಿ ನನ್ನ ಪ್ಲಾಂಟ್ ಬಂದಿದೆ ಅಲ್ಲಿ ಡ್ರಿಪ್ಪರ್ ಹಾಕಿದ್ದೀವಿ. ಸಾಯಂಕಾಲ 5:20 ಆಯಿತು. ಇನ್ನೂ ಸಿಕ್ಕಾಪಟ್ಟೆ ಸನ್ಲೈಟ್ ಇದೆ. ಸೊ ಇದು ಅಲ್ಲಿ ಕ್ರಾಸ್ ಹಾಕಿದ್ದೀವಿ, ಲೂಸ್ ಆಗಬಾರ್ದು ತಂತಿ ಅಂತ. ಆಮೇಲೆ ಕಂಬನೂ ಕಿತ್ಕೊಂಬಾರ್ದು ಅದಂತ. ಇದು ಒಂದು 12 ಅಡಿ ಜಾಗ ಬಿಟ್ಟಿದ್ದೀನಿ ಫುಲ್ ಫಾರ್ಮಲ್ಲಿ. ಈ ಕಡೆ 50% ಇದೆ, ಆಮೇಲೆ ಈ ಕಡೆ 50% ಇದೆ. ಸೊ ಇದು ಏನಕ್ಕೆ ಅಂದರೆ ನಮಗೆ ಓಡಾಡೋಕ್ಕೆ, ಜೊತೆಗೆ ನಮ್ಮ ಈ ನಾಳೆ ಪಪ್ಪಾಯ ಬಂದರೆ ಆರಾಮಾಗಿ ಗಾಡಿ ಇಲ್ಲೇ ಕರೆಸ್ಬಿಡ್ಬೋದು, ಇಲ್ಲಿಂದನೇ ಲೋಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಈಸಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಹಾಕಿದ್ದೀನಿ. ಜೊತೆಗೆ ಲೇಬರ್ ಕಾಸ್ಟನ್ನು ಉಳಿಸ್ಬೋದು ಇದರಲ್ಲಿ. ನಾವು ಅಲ್ಲಿಂದ ಇಲ್ಲಿವರೆಗೂ ಲೇಬರು ಹೊತ್ಕೊಂಡು ಹೋಗಿ ಅಲ್ಲಿ ಮೇನ್ ಇದಕ್ಕೆ ಲೋಡ್ ಮಾಡಬೇಕು ಅಂದರೆ ಅದು ಡಿಫಿಕಲ್ಟೇನೆ. ಸೊ ಹಾಗಾಗಿ ಈ ಬೆಡ್ ಮಾಡಿ ಮಲ್ಚಿಂಗ್ ಹಾಕಿ ಈ ಪ್ಲ್ಯಾಂಟ್ ಆಗಿರೋದು ನೋಡಿ. ಆಗಲೇ 1 ಅಡಿ 1 ಅಡಿವರೆಗೂ ಬಂದುಬಿಟ್ಟಿದೆ. ಈ ದಾಳಿಂಬೆಗೆ ಜಾಸ್ತಿ ನೀರು ಬೇಕಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಒಂದು ಚಿಕ್ಕದಾಗಿ ಒಂದು ವಾಲ್ ಹಾಕ್ಕೊಂಡಿದ್ದೀವಿ. ಇದು ಪಪ್ಪಾಯಗೆ ಜಾಸ್ತಿ ನೀರು ಬೇಕು, ಇದು ಕಡಿಮೆ ಬೇಕು. ಸೊ ಹಾಗಾಗಿ ಯಾವಾಗ ನಮಗೆ ಪೊಮೊಗ್ರಾನೇಟಿಗೆ ಬೇಡ, ಜಸ್ಟ್ ಇದನ್ನು ಆಫ್ ಮಾಡಿಬಿಟ್ರೆ ಆಯಿತು, ಇಷ್ಟು.
ಸೊ ಮತ್ತೆ ಆನ್ ಮಾಡ್ಕೊಳ್ಳೋದು ಬೇಕಂದಾಗ. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿರುತ್ತೆ. ಅಷ್ಟೇ, ನಾನು ನಿಮಗೆ ತೋರಿಸ್ಬೇಕು ಪ್ಲ್ಯಾಂಟೇಷನ್ ಆಗಿದ್ಮೇಲೆ ಅಂತ ವೀಡಿಯೋ ಮಾಡಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಏನೋ ಡೌಟ್ ಇದ್ದರೆ ಕೇಳಿ, ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ಕೆಲಸ ನಡೆದಿದೆ, ಇನ್ನೊಂದು 2-3 ಡೇಸ್ಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಏನೇನು ಪೆಂಡಿಂಗ್ ಅಂದರೆ, ಈ ಕೆಳಗೆ ಸ್ವಲ್ಪ ಇನ್ನೊಂದು 10-15 ಕಲ್ಲು ಹಾಕಂಗಿದೆ. ಆಮೇಲೆ ಸ್ವಲ್ಪ ಇನ್ನೊಂದು 4 ರೋಲು ಮೆಸ್ ಹಾಕಂಗಿದೆ. ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಡೈಮಂಡ್ ಮೆಸ್ಸು ನಾನು ಹುಬ್ಬಳ್ಳಿಯಿಂದ ತರಿಸಿದ್ದು. 3,000 ರೂಪಾಯಿಗೆ ಒಂದು ಬಂಡಲ್ ತರಿಸಿದ್ದು. 50 ಫೀಟು ಉದ್ದ, 5 ಅಡಿ ಹೈಟಲ್ಲಿರೋದು. ಸೊ ಪಪಾಯ ಜಸ್ಟ್ 2-3 ಎಲೆನಲ್ಲಿ ಇದ್ದಿದ್ದು, ಇವಾಗ ಚಿಗುರ್ತಾ ಇದೆ, ಅಂದರೆ ಹೊಸ ಬೇರು ಬಂದು. ಇವತ್ತು ಬಾವೆಸ್ಟಿನು ಕಾನ್ಫಿಡರು ಸ್ಪ್ರೇ ಮಾಡಿದ್ದೀವಿ ಪೊಮೊಗ್ರಾನೇಟ್ಗೆ. ಸ್ವಲ್ಪ ಏನಕ್ಕೆ ಅಂದರೆ ಚಿಗುರು ಅಷ್ಟು ಕ್ಲಿಯರ್ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಒಂದು ಸ್ಪ್ರೇ ಆಗಿದೆ. ನೋಡಿ, ಪ್ರತಿಯೊಂದು ದಾಳಿಂಬೆ ಲೈನಲ್ಲಿ ಈ ಥರ ಒಂದೊಂದು ಚಿಕ್ಕ ಚಿಕ್ಕದು ವಾಲ್ ಇದೆ. ಇದಕ್ಕೆ ಪೊಮೊಗ್ರಾನೇಟ್ಗೆ ಪ್ಲೇನ್ ಲ್ಯಾಟ್ರಲ್ ಇದೆ, ಇದಕ್ಕೆ ಇನ್ಲೈನ್ ಹಾಕಿದ್ದೀನಿ. ಸೊ ಇದಿಷ್ಟೇ ಸ್ನೇಹಿತರೆ ನಿಮಗೆ ಹೇಳಬೇಕಾಗಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ, ಬಾಯ್ ಬಾಯ್.